ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. RCB ಚಾಂಪಿಯನ್ಸ್ ಆಗಿದ್ದಾರೆ ಗುರು. WPL 2024ರಲ್ಲಿ ಫೈನಲ್ಸಲ್ಲಿ ಆರ್ಭಟ ಮಾಡಿದ್ದಾರೆ. ಕೊನೆಯ 4 ಬಾಲ್ಸಲ್ಲಿ ಬೇಕಿತ್ತು ಕೇವಲ 3 ರನ್. ರಿಚಾ ಘೋಷ್ ಅವರು ಬೌಂಡ್ರಿನ ಹೊಡೆದಿದ್ದಾರೆ. RCB ತಂಡ ಇತಿಹಾಸ ನಿರ್ಮಿಸಿದ್ದಾರೆ, ಗೆದ್ದು ಬೀಗಿದ್ದಾರೆ. ಗೈಸ್, ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಗೈಸ್, ಲಾಸ್ಟ್ ಬಾಲ್ ಹೇಗಿತ್ತು ಗೊತ್ತಾ? ಆ ಒಂದು ಮೂಮೆಂಟ್ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಾನೆ ಹೇಳ್ಬೋದು ಗುರು. RCB ಅಭಿಮಾನಿಗಳು ಕಾಯ್ತಿದ್ರು ಬೇಗನೆ ಮ್ಯಾಚ್ ಮುಗಿಯುತ್ತೆ ಅಂತ, ಆದರೆ ಕೊನೆ ಗಂಟ ಹೋಯ್ತು ಮ್ಯಾಚ್. ಲಾಸ್ಟ್ 4 ಬಾಲ್ಗೆ ಬೇಕಿತ್ತು 3 ರನ್. ರಿಚಾ ಘೋಷ್ ಅವರು ಲಾಂಗ್ ಆಫ್ ಅಲ್ಲಿ ಹೊಡೆದ್ರು, ಮ್ಯಾಚ್ನ ಗೆದ್ದು ಕೊಟ್ಟಿದ್ದಾರೆ. RCB ತಂಡ ಚಾಂಪಿಯನ್ಸ್ ಆಗಿದೆ WPL ಸೀಸನ್ 2 ಅಲ್ಲಿ. ಇದು ನಮ್ಮ ಮೊದಲ ಕಪ್ ಆಗುತ್ತೆ. 16 ವರ್ಷ ಆದ ನಂತರ RCB ತಂಡ ಗೆದ್ದು ಬೀಗಿದೆ ಅಂತಾನೆ ಹೇಳ್ಬೋದು. ಹುಡುಗಿರು ಹೊಡೆದಿದ್ದು ಆಯಿತು, ಈಗ ಹುಡುಗರು ಹೊಡೆಯೋದು ಒಂದೇ ಬಾಕಿ ಗುರು. ಈ ಒಂದು ಸೀಸನ್ನಲ್ಲಿ ಪರ್ಪಲ್ ಕ್ಯಾಪ್ ಶ್ರೇಯಾಂಕ ಪಾಟೀಲ್ ಅವರಿಗೆ ಹೋಗುತ್ತೆ, ಆದರೆ ಆರೆಂಜ್ ಕ್ಯಾಪು ನಮ್ಮ ಪೆರಿ ಅವರಿಗೆ ಹೋಗುತ್ತೆ. ಹುಡುಗಿರು ಎಲ್ಲರೂ ಕೂಡ ಸ್ಟೇಡಿಯಂಗೆ ಬಂದು ಜೈ RCB ಅಂತ ಹೇಳಿ ಎಲ್ಲರೂ ಕೂಡ ತಪ್ಪಿಕೊಂಡ್ರು. ಈ ಸಲ ಕಪ್ ನಮ್ಮದೇ. ನೀವು RCB ಅಭಿಮಾನಿಗಳೇ ಆಗಿದ್ದಲ್ಲಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಇಲ್ಲಿಗೆ ಮುಕ್ತಾಯವಾಗಿದೆ WPL.